ಸಾಮಾನ್ಯವಾಗಿ ನವಜಾತ ಶಿಶುಗಳಲ್ಲಿ ಅಂತ ಹೇಳಿದ್ರೆ ನ್ಯೂ ಬಾರ್ನ್ ಬೇಬೀಸಲ್ಲಿ ಬರುವಂಥ ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರೆ ಜಾಂಡಿಸ್. ಸೊ ಇದು ಯಾಕೆ ಬರುತ್ತೆ ಡಾಕ್ಟರ್? ಜಾಂಡಿಸ್ ಅಂದರೆ ಒಂದು ಅಂಶ ಬಿಲಿ ರೂಬನ್ ಅಂತ ಹೇಳ್ತೀವಿ. ಇಟ್ಸ್ ಯೆಲ್ಲೋ ಕಲರ್, ನಿಮ್ಮ ಶರ್ಟ್ ಥರ. ಓಕೆ, ಸೊ ದ್ಯಾಟ್ ಯೆಲ್ಲೋ ಕಲರ್ ವಿಲ್ ಮಿಕ್ಸ್ ವಿತ್ ಬ್ಲಡ್ ಆ್ಯಂಡ್ ಅದರಿಂದ ಎಲ್ಲೆಲ್ಲಿ ನಮಗೆ ಸ್ಕಿನ್ ಟ್ರಾನ್ಸ್ಪೆರೆಂಟ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಕಣ್ಣು, ಸ್ಕಿನ್ನಲ್ಲಿ ಯೆಲ್ಲೋಯಿಶ್ ಕಲರ್ ಕಾಣುತ್ತೆ. ಈಗ ಈ ಯೆಲ್ಲೋ ಕಲರ್ ಎಲ್ಲಿಂದ ಬರುತ್ತೆ? ನಮ್ಮ ಶರೀರದಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಅಂತ ರಕ್ತ ಇರುತ್ತಲ್ವ, ಸೊ ಆ ರಕ್ತ ಬ್ರೇಕ್ ಡೌನ್ ಆದಾಗ ಆ ಬಿಲಿರೂಬಿನ್ ರಿಲೀಸ್ ಆಗುತ್ತೆ. ಸೊ ಚಿಕ್ಕ ಮಗುಗೆ, ನವಜಾತ ಶಿಶುಗೆ ಏನಾಗುತ್ತೆ, ಹೊಟ್ಟೆ ಒಳಗಡೆ ಇದ್ದಾಗ ತುಂಬಾ ರಕ್ತ ಸೆಲ್ಸ್ ಇರುತ್ತೆ. ಅವರು ನೆಕ್ಸ್ಟ್ ವೆನ್ ದೇ ಕಮ್ ಔಟ್ ಅಷ್ಟು ಬ್ಲಡ್ ಸೆಲ್ಸ್ ಬೇಕಾಗಲ್ಲ. ಸೊ ಅದೆಲ್ಲ ಬ್ರೇಕ್ ಡೌನ್ ಆಗಬೇಕು. ಸೊ ಬ್ರೇಕ್ ಡೌನ್ ಇದ್ದಾಗ ಜಾಸ್ತಿ ಬಿಲಿರೂಬಿನ್ ರಿಲೀಸ್ ಆಗುತ್ತೆ. ಇಟ್ ಈಸ್ ನಾರ್ಮಲ್, ಎಲ್ಲ ಮಕ್ಕಳಿಗೆ ಈ ಪ್ರಾಸೆಸ್ ಆಗುತ್ತೆ. ಸೊ ಆ ಬ್ಲಡ್ ಸೆಲ್ಸ್ ಬ್ರೇಕ್ ಆದಾಗ ಬಿಲಿರೂಬಿನ್ ರಿಲೀಸ್ ಆಗುತ್ತೆ. ಫಸ್ಟ್ ಡೇ ಏನು ಬಿಲಿರೂಬಿನ್ ಇರಲ್ಲ, ಸೆಕೆಂಡ್ ಡೇ, ಥರ್ಡ್ ಡೇ ಅದು ರೈಸ್ ಆಗ್ತಾ ಇರುತ್ತೆ. ಥರ್ಡ್ ಡೇಯಿಂದ ಫಿಫ್ತ್ ಡೇ ಒಂದು ಸಾರ್ಟ್ ಆಫ್ ಸ್ಟೆಬಿಲೈಸ್ ಆಗುತ್ತೆ, ಆಮೇಲೆ ಅದು ಕಡಿಮೆ ಆಗುತ್ತೆ. ಇದ್ರ ಬಗ್ಗೆ ನಾವು ಯಾಕೆ ಇಷ್ಟು ಚಿಂತೆ ಆಗ್ತೀವಿ ಅಂದರೆ, ಆ ಬಿಲಿರೂಬಿನ್ ಆರ್ ಯೆಲ್ಲೋ ಕಲರ್ ಹೋಗಿ ಮೆದುರಲ್ಲಿ ಸ್ಟೇನಿಂಗ್ ಆಗುತ್ತೆ. ಆಮೇಲೆ ಫ್ಯೂಚರ್ ಪ್ರಾಬ್ಲಮ್ಸ್, ಮೆದುರದ ಪ್ರಾಬ್ಲಮ್ಸ್ ಆಗ್ಬೋದು, ಹಿಯರಿಂಗ್ ಪ್ರಾಬ್ಲಮ್ಸ್ ಆಗ್ಬೋದು. ಹಾಗಾಗಿ ನಾವು ತುಂಬ ಕೇರ್ಫುಲ್ ಆಗಿರಬೇಕು, ಈ ಜಾಂಡಿಸ್ ಲೆವೆಲ್ ತುಂಬ ಜಾಸ್ತಿ ಆಗಬಾರ್ದು ಅಂತ. ಸೊ ನೀವು ನಮಗೆ ಹೇಳ್ತೀರಾ ಅದು ಜಾಸ್ತಿ ಆಗಬಾರ್ದಂದ್ರೆ ಏನು ಮಾಡಬೇಕು ಅಂತ ಅಲ್ವಾ? ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈ ಜಾಂಡಿಸ್ ನಮ್ಮ ಲಿವರ್ ತಗೊಂಡು ಅದನ್ನು ಮೆಟಬಲೈಸ್ ಮಾಡಿ ಮೋಷನಲ್ಲಿ ಬಂದುಬಿಡುತ್ತೆ. ನೀವು ಯಾವಾಗಾದರೂ ಮಗುದು ಹುಟ್ಟಿದ ತಕ್ಷಣ ಆ ಮೋಷನ್ ನೋಡಿದ್ದೀರಾ? ಒಂಥರ ಬ್ಲ್ಯಾಕ್ ಇರುತ್ತೆ. 3-4 ಡೇಸ್ ಆದಮೇಲೆ ನಾವು ಹಾಲು ಕೊಡ್ತಾ ಇರುವಾಗ ಅದು ಯೆಲ್ಲೋ ಕಲರ್ ಆಗುತ್ತೆ. ಯಾಕೆ ಯೆಲ್ಲೋ ಆಗುತ್ತೆ? ಯಾಕಂದರೆ ಈ ಜಾಂಡಿಸ್ ಎಲ್ಲ ಎಕ್ಸ್ಕ್ರೀಟ್ ಆಗ್ತಾ ಇದೆ ಅಲ್ವಾ? ಸೊ ಹಾಗಾಗಿ ನಮಗೆ ಈ ಜಾಂಡಿಸ್ ನಮ್ಮ ಶರೀರದಿಂದ ಆಚೆ ಬರಬೇಕಂದ್ರೆ ಜಾಸ್ತಿ ಹಾಲು ಕೊಡಬೇಕು, ಚೆನ್ನಾಗಿ ಫೀಡಿಂಗ್ ಮಾಡಬೇಕು, ಅಷ್ಟೇ ಸಾಕು. ವಿತ್ ದಟ್ ಇಟ್ ಕಮ್ಸ್ ಔಟ್. ಸಮ್ಟೈಮ್ಸ್ ಏನಾಗುತ್ತೆ, ನಮಗೆ ಅದು ತುಂಬ ಜಾಸ್ತಿ ಇರುವಾಗ ಮೇ ಬಿ ಬಿಕಾಸ್ ಆಫ್ ಇನ್ಫೆಕ್ಷನ್, ಇಲ್ಲ ಬೇಗ ಹುಟ್ಟಿರೋ ಮಕ್ಕಳಲ್ಲಿ, ಪ್ರೀ ಟರ್ಮ್ ಮಕ್ಕಳಲ್ಲಿ ಅದು ಜಾಸ್ತಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಲೈಟ್ ಥೆರಪಿ ಅಂತ ಕೊಡ್ತೀವಿ. ಸೊ ಕೆಲವರು ಹೇಳ್ತಾರೆ ಬಿಸಿಲಿಗೆ ತೋರಿಸಿದ್ರೇನು ಸ್ವಲ್ಪ ಕಡಿಮೆ ಆಗ್ಬೋದು. ಹೌದು, ಕಡಿಮೆ ಆಗುತ್ತೆ, ಬಟ್ ಒಂಚೂರು. ಅದು ಇಂಪಾರ್ಟೆಂಟ್ ಅಲ್ಲ. ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ಫೀಡಿಂಗ್. ನಾವು ಎಷ್ಟು ಚೆನ್ನಾಗಿ ಫೀಡಿಂಗ್ ಕೊಡ್ತೀವಿ, ವೆಯ್ಟ್ ಗೇನ್ ಆಗ್ತಾ ಇರುವಾಗ ನಮ್ಮದು ಜಾಂಡಿಸ್ ಆಟೋಮ್ಯಾಟಿಕ್ಲಿ ಹೋಗುತ್ತೆ. ಸೊ ದ ಇಂಪಾರ್ಟೆಂಟ್ ಥಿಂಗ್ ಇಸ್ ಆಲ್ವೇಸ್ ಪೀಡಿಯಾಟ್ರಿಷನ್ ನೋಡಬೇಕು 3ನೇ ದಿವಸ. ಬಿಕಾಸ್ ಆ ಟೈಮಲ್ಲಿ ಜಾಂಡಿಸ್ ರೈಸ್ ಆಗ್ಬೋದು. ಆ ಟೈಮಲ್ಲಿ ನಾವು ತುಂಬ ಹೈ ಇದ್ದರೆ ನಾವು ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು ನಾವು ಹೇಳ್ತೀವಿ.